ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದ್ರೆ, ಮುಖದಲ್ಲಿ ಕಪ್ಪು ಕಲೆಗಳಾಗಿರ್ಬೋದು, ಆಮೇಲೆ ಸನ್ ಟ್ಯಾನ್ ಆಗಿರ್ಬೋದು, ಇದೆಲ್ಲವನ್ನು ಹೋಗಲಾಡಿಸಲು ಇನ್ನೊಂದು ಮನೆಮದ್ದನ್ನು ತಿಳಿಸ್ಕೊಡ್ತೀನಿ. ಇದನ್ನು ನೀವು ರಾತ್ರಿ ಹಚ್ಕೊಂಡ್ಬಿಟ್ಟು ಹಾಗೇನೂ ಬಿಡ್ಬೋದು, ಇಲ್ಲ ಅಂದರೆ ಹಚ್ಕೊಂಡ್ಬಿಟ್ಟು ಮುಖ ತೊಳ್ಕೊಂಡು ಹಾಗೆ ಮುಖ ತೊಳ್ಕೊಬೋದು. ಅರ್ಧ ಗಂಟೆ ಬಿಟ್ಟು ಮುಖ ತೊಳ್ಕೊಬೋದು. ಇದನ್ನು ಎರಡೂ ಥರ ಮಾಡೋದ್ರಿಂದನೂ ನಿಮ್ಮ ಮುಖದಲ್ಲಿರುವ ಬದಲಾವಣೆ ನೀವು ಕಾಣ್ತೀರಾ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಪದಾರ್ಥ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸಬರು ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಮತ್ತು ನೋಡದೇ ಇರೋ ವಿಡಿಯೋಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಲಿಂಕನ್ನು ಪ್ರೆಸ್ ಮಾಡಿದರೆ ನೀವು ವಿಡಿಯೋಗಳನ್ನು ನೋಡ್ಕೋಬೋದು. ಇವಾಗ ಏನಂದರೆ, ನಿಮಗೆ ಮುಖದಲ್ಲಿ ಕಪ್ಪಾಗಿರೋದು ಅದೆಲ್ಲವೂ ಹೋಗಲಾಡಿಸಲು ಒಂದು ಸುಲಭವಾದ ಮನೆಮದ್ದು ಹೇಳ್ತೀನಿ. ಒಂದು ಸೌತೆಕಾಯಿ ತೊಗೊಳ್ಳಿ. ಸೌತೆಕಾಯಿ ತೆಗೆದುಕೊಂಡು ಅದಕ್ಕಿಂತ ಮುಂಚೆ ಫಸ್ಟು ನೀವು ಇದನ್ನು ಕ್ರೀಮ್ ತಯಾರು ಮಾಡೋಕ್ಕಿಂತ ಮುಂಚೆ ಒಂದು 5 ರಿಂದ 6 ಬಾದಾಮನ್ನು ನೈಟ್ ನೆನೆ ಹಾಕಿಬಿಡ್ಬೇಕು. ನೀರಲ್ಲಿ ನೆನೆ ಹಾಕಿ ಮಾರನೇ ದಿನ ಇದನ್ನು ಕ್ರೀಮನ್ನು ತಯಾರು ಮಾಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 7-8 ಗಂಟೆ ಆದರೂ ಬಾದಾಮನ್ನು ನೆನೆಸ್ಬೇಕಾಗ್ತದೆ. ನೀವು ಯಾವಾಗ ಮಾಡ್ತೀರಾ ಅದಕ್ಕಿಂತ ಮುಂಚೆ ನೀರಲ್ಲಿ ಒಂದು 7-8 ಗಂಟೆ ಬಾದಾಮನ್ನು ನೆನೆಸ್ಕೊಂಡು ಆಮೇಲೆ ಕ್ರೀಮನ್ನು ತಯಾರು ಮಾಡ್ಕೊಳ್ಳಿ. ಇವಾಗ ಏನಂದರೆ, ಒಂದು ಸೌತೆಕಾಯಿ ತೆಗೆದುಕೊಂಡು ಮಧ್ಯದ ಭಾಗ ಮಾತ್ರ ತೆಗೆದುಕೊಳ್ಳಿ. ಸೈಡದ್ದು ಈ ಸೈಡದ್ದು ತೆಗೆದುಬಿಡಿ. ಒಂದು ಇಷ್ಟಿಷ್ಟು ಕಡೆಯಾಗಿ ತಗೊಂಡ್ಬಿಟ್ಟು ಮಧ್ಯ ಭಾಗದ ಮಾತ್ರ ಸೌತೆಕಾಯಿ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಆಮೇಲೆ ಅದ್ರ ಜೊತೆ ಒಂದು ಗಟ್ಟಿಯಾದ ಮೊಸರನ್ನ ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡು ಆದಮೇಲೆ ನೀವು ಟೀ ಫಿಲ್ಟರ್ ಮಾಡ್ತಿರಲ್ಲ, ಆ ಫಿಲ್ಟ್ರಲ್ಲಿ ಅದನ್ನು ಸೋಸ್ಕೊಂಬಿಡಿ ನೀಟಾಗಿ. ಎಲ್ಲ ಮೇಲ್ಗಡೆ ತರತರೆಯಾಗಿರೋದು ಎಲ್ಲ ಹೊರಟು ಹೋಗ್ತದೆ. ಅದ್ರ ಜೊತೆ ಮೊಸರಿನ ಜೊತೆ ನೆನೆಸಿರ್ತಿರಲ್ಲ ಬಾದಾಮನ್ನು ಹಾಕಬೇಕಾಗ್ತದೆ. ಈ ಮೂರನ್ನು ಹಾಕಿನೇ ರುಬ್ಕೋಬೇಕಾಗ್ತದೆ. ರುಬ್ಬಿದ ಆದಮೇಲೆ ಇದನ್ನು ಫಿಲ್ಟ್ರಲ್ಲಿ ಸೋಸ್ಕೊಂಡು ಆದಮೇಲೆ ಇದಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟನ್ನು 2 ಅದರ ಆಯಿಲ್ ಮಾತ್ರ ಕಟ್ ಮಾಡಿ ಹಾಕಿಬಿಡಿ. ಹಾಕಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣನ ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಕೊಂಡು ನೀವು ಅದನ್ನು ಒಂದು ಚಿಕ್ಕ ಬಾಟ್ಲಲ್ಲಿ ಇಡ್ಬೋದು. ಭಾಳ ಅಂದರೆ ಒಂದು 5 ರಿಂದ 6 ದಿನ ಇಟ್ಕೋಬೋದು. ಅದಕ್ಕೆ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. 5-6 ದಿನ ಅದು ಫ್ರಿಜ್ಜಲ್ಲೇ ಇಟ್ಕೋಬೇಕು. ಹಾಗೆ ಹೊರಗಡೆ ಇಟ್ಟರೆ ಕೆಟ್ಟೋಗ್ತದೆ. ಫ್ರಿಜ್ಜಲ್ಲೇ ಒಂದು 5-6 ದಿನ ಮಿನಿಮಮ್ ಇಟ್ಕೋಬೋದು. ಅದನ್ನು ಒಂದು ಸ್ವಲ್ಪ 5-6 ದಿನಕ್ಕೆ ಆಗೋಷ್ಟು ಮಾಡ್ಕೊಂಡು ಇಟ್ಕೊಂಡು ಅದನ್ನು ನೀವು ನೈಟನ್ನು ಮುಖ ತೊಳ್ಕೊಂಡು ಆದಮೇಲೆ ಹಚ್ಕೊಂಡ್ಬಿಟ್ಟು ಎಲ್ಲೆಲ್ಲಿರುತ್ತಲ್ಲ ಎಲ್ಲ ಕಡೆನೂ ಹಚ್ಕೊಂಡ್ಬಿಟ್ಟು ನೈಟ್ ಬಿಟ್ಟು ಮಾರನೇ ದಿನ ಮುಖ ತೊಳ್ಕೊಳ್ಳೋದಂದ್ರೆ ಒಳ್ಳೆಯದು. ನಿಮ್ಗೆ ಆಗದೆ ಇದ್ದವರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಹಚ್ಕೊಂಡಾದ್ಮೇಲೆ ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಮುಖ ತೊಳ್ಕೊಳ್ಳಿ. ಇದನ್ನು ಕಂಟಿನ್ಯೂ ಒಂದು 10 ಡೇಸ್ ಆದರೂ ಮಿನಿಮಮ್ ಮಾಡಿ ನಿಮ್ಮ ಮುಖದಲ್ಲಿ ಬದಲಾವಣೆ ನೀವು ಖಂಡಿತ ಕಾಣ್ತೀರಾ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಆಮೇಲೆ ಇನ್ನೊಂದು, ನಿಮಗೆ ಯಾರಿಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಈ ವಿಷಯದೊಂದಿಗೆ ಇವತ್ತಿನ ವಿಡಿಯೋವನ್ನು ನಾನು ಮುಕ್ತಾಯ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.